ಎಡಿಟಿಂಗಿಗೆ 4 ಅವರ್ಸ್ ಬೇಕು, ಪ್ಲ್ಯಾನಿಂಗಿಗೆ 2 ಅವರ್ಸ್ ಬೇಕು, ಆ್ಯಂಡ್ ಐ ಸ್ಟಿಲ್ ಹ್ಯಾವ್ ಅ ಹೋಮ್ ಟು ಮ್ಯಾನೇಜ್. ಸೊ ಇದೆಲ್ಲದರ ನಡುವೆ ಈ ಪ್ಲ್ಯಾನಿಂಗ್ ಮಾಡೋದು, ಸ್ಕ್ರಿಪ್ಟ್ ಬರೆಯೋದು ಎಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಯೂಸ್ ಮಾಡ್ತಿದ್ದೀನಿ ChatGPT. ಸೊ ChatGPTಯಿಂದ ತುಂಬಾ ನನಗೆ ನಿಜವಾಗ್ಲೂ ಹೆಲ್ಪ್ ಆಗಿದೆ. ಯಾಕೆಂದರೆ ನಾನು ವ್ಲಾಗ್ ಮಾಡೋಕ್ಕೆ ಮುಂಚೆ ನಾನು ಒಂದು ಟಾಪಿಕ್ ಕೊಟ್ಬಿಡ್ತೀನಿ ChatGPTಗೆ. ಅದು ನನಗೆ ಟೈಟಲ್ ಬರೆದುಕೊಡುತ್ತೆ, ಡಿಸ್ಕ್ರಿಪ್ಷನ್ ಬರೆದುಕೊಡುತ್ತೆ, ಹ್ಯಾಶ್ಟ್ಯಾಗ್ಸ್ ಬರೆದುಕೊಡುತ್ತೆ, ಕೀವರ್ಡ್ಸ್ ಬರೆದುಕೊಡುತ್ತೆ, ಎಲ್ಲನೂ ನನಗೆ ರೆಡಿ ಮಾಡಿ ಒಂದೇ ನಿಮಿಷದಲ್ಲಿ ಕೊಟ್ಬಿಡುತ್ತೆ. ಅದಾದಮೇಲೆ ಎಡಿಟಿಂಗ್ ಮಾಡೋದು ಇಟ್ ಟೇಕ್ಸ್ ಟೈಮ್, ಬಟ್ ಸ್ಟಿಲ್ ಈ ಕೆಲಸ ಮಾಡಿಬಿಟ್ರೆ ಅರ್ಧ ಕೆಲಸ ನಮಗೆ ಮುಗ್ದು ಹೋಗಿಬಿಡುತ್ತೆ. ಸೊ ಹಾಗಾಗಿ ಐ ಯೂಸ್ ChatGPT. ಈ ChatGPT ಯೂಸ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಅಂದರೆ ತುಂಬ ಪರ್ಸ್ನಲ್ ಆಗಿರುವಂಥ ವಿಷಯಗಳನ್ನ ಶೇರ್ ಮಾಡ್ಕೋಬೇಡಿ. ಲೈಕ್ ಆಧಾರ್ ನಂಬರ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ನಂಬರ್ ಆಗಿರ್ಬೋದು, ಈ ಥರ ವಿಷಯಗಳನ್ನ ಶೇರ್ ಮಾಡ್ಕೋಬೇಡಿ. ತುಂಬಾ ಹೆಲ್ಪ್ ಆಗುತ್ತೆ. ಮುಂದಿನ ವ್ಲಾಗಲ್ಲಿ ಯಾವ ರೀತಿ ಯೂಸ್ ಮಾಡ್ತೀನಿ ಇನ್ನೂ ಡಿಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನೀವು ChatGPT ಯೂಸ್ ಮಾಡ್ತಾ ಇದ್ದೀರಾ, ಯಾವ ರೀತಿ ಯೂಸ್ ಮಾಡ್ತೀರಿ, ಯಾವುದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಇಷ್ಟೇ, ಮತ್ತು ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್.